ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಮಹಿಳಾ ಸಮಾವೇಶ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುರಿತು ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಮಹಿಳಾ ಸಬಲೀಕರಣಕ್ಕೆ ಯೋಜನೆ ಪೂರಕ ಎಂದ ಶಕುಂತಲಾ ಹಿರೇಮಠ್. ಈಗ ಸುದ್ದಿಯ ವಿವರ. ಮಹಿಳಾ ಸಂಘಟನಾ ಶಕ್ತಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವೇದಿಕೆ ಕಲ್ಪಿಸಿದೆ. ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗಳಾಗುವ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಸ್ವಸಹಾಯ ಸಂಘಗಳು ಪ್ರೇರಕವಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಾರ್ಮೆಂಟ್ಸ್ನಲ್ಲಿ ಭಾನುವಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಶಕುಂತಲಾ ಹಿರೇಮಠ ಅವರ ಮಹಿಳಾ ಗೋಷ್ಠಿಯನ್ನು ಆಹ್ವಾನಿಸಿ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ. ಮಹಿಳೆಯರ ಬಗ್ಗೆ ಏನೇನು ಆಗ್ಬೇಕು ಅನ್ನೋದ ಒಂದು ಸಂದೇಶವನ್ನ ಕೊಡ್ತಾರೆ. ಸಮಾವೇಶ ನಡೀತಾ ನನಗನ್ನಿಸ್ತದೆ, ಇವತ್ತು ನಮ್ಮ ಶಾಂತಾ ನಾಯಕರವರ ನೇತೃತ್ವದಲ್ಲಿ ಸಾಗರ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವವಾದಂತ ಒಂದು ಕೆಲಸ ಮಾಡಿಕೊಂಡು ಇವತ್ತು ಅವರು ಈ ಸಂಘಟನೆಯ ಗಟ್ಟಿಗೊಳಿಸುವಂತ ಕೆಲಸವನ್ನ ಶಾಸಕ ನಾಯಕರು ಮಾಡಿದ್ದಾರೆ. ಅವರಿಗೆಲ್ಲರ ದೊಡ್ಡ ಕ್ಷೇತ್ರ ಇದೆ. ಹಾಗಾಗಿ ನಮ್ಮ ತಾಯಿ ಕರ್ತವ್ಯ ಜೊತೆ ತಾವು ವಿಚಾರಗೋಷ್ಠಿಯಲ್ಲಿ ಬಂದಿದ್ದೀರಿ, ಎಲ್ಲವನ್ನೇ ಕೇಳ್ಕೊಳ್ಬೇಕು. ಸಮಾಜದ ಏಳಿಗೆಗಾಗಿ, ಸಮಾಜದ ಭದ್ರತೆಗಾಗಿ, ನಿಮ್ಮ ಪ್ರಗತಿಗಾಗಿ ಇವತ್ತು ಈ ದೊಡ್ಡ ಸಂಸ್ಥೆ ಹುಟ್ಟಿಕೊಂಡಿದೆ. ಇದೇ ಸಮಾಜದ ಇವತ್ತು ರಾಜ್ಯದ ಸುಮಾರು 29 ಜಿಲ್ಲೆಗಳಿಗೂ ಸಹ ಅವಶ್ಯಕ ಬಂದು ಒಂದು ದೇಶದ ಒಂದು ಕ್ರಾಂತಿಕಾರಕ ಬದಲಾವಣೆ ತಂದಂತದ್ದು ಶ್ರೀನಿವಾಸಿ ನಮ್ಮ ವೀರೇಂದ್ರ ಹೆಗಡೆಯವರು ಮತ್ತು ಅವರ ದಂಪತಿಗಳಿಗೆ ನಿಮ್ಮ ದೊಡ್ಡದಾದ ಒಂದು ಚಪ್ಪಳೆ. ಆ ಸೇನ ಧರ್ಮಸ್ಥಳದ ಮಂಜುನಾಥನ ಆಶ್ರಯದಿಂದ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘಟನೆಯ ಶಕ್ತಿಯಾಗಿದೆ. ಮಹಿಳೆಯರ ಒಂದು ಆರ್ಥಿಕ ಬಲವರ್ಧನೆಯಾಗಿ ನಮಗೆ ಹೆಮ್ಮೆ ಪಡ್ತಿದ್ದಾರೆ. ಹೇಳಿದ್ರೆ ಆಗಲೇ ಬಲವರ್ಧನೆಗೆ ಏನೇನಿದೆ ಅಂತ ತಾವು ಇತ್ತೀಚೆಗೆ ಸಣ್ಣ ಪುಟ್ಟ ಫ್ಯಾಕ್ಟರಿಗಳನ್ನು ಮಾಡ್ಬೋದು, ಮತ್ತೆ ಬ್ಯೂಟಿ ಪಾರ್ಲರ್ ಮಾಡಬಹುದು, ಅಥವಾ ನಿಮ್ಮಲ್ಲೇ ತಡೆಯವಾಗಿರುವಂತ ಹಳೆ ಫ್ಯಾಕ್ಟರಿಗಳೆಲ್ಲ ಇದಾವಲ್ಲ, ಅದೆಲ್ಲ ಇದಾವೆ. ಏನೇನಿದ್ದಾವು ಎಲ್ಲವನ್ನ ನಿಮ್ಮ ಗುಂಪುಗಳ ಮೂಲಕ ನೀವು ಮಾಡ್ಕೊಳ್ಳಕ್ಕೆ ಅವಕಾಶಗಳನ್ನ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಬಹಳಷ್ಟು ಯೋಜನೆಗಳನ್ನು ನೀವು ಕೊಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಹೇಳುತ್ತದೆ, ಇವತ್ತು ಈ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಂದಿವೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಹಾಕಿಕೊಟ್ಟ ನಂತರ ಬಹುಶಃ ನಮ್ಮ ಮಹಿಳೆಯರ ಸಂಘಟನೆಗಿಂತ ಪ್ರಬಲವಾಗಿ ಬೆಳೆದಿದೆ ಅನ್ನೋದು ನನಗೆ ಹೆಮ್ಮೆ ಆಗಿರ್ತದೆ. ಯಾಕಂತ ಹೇಳಿದ್ರೆ ಇವತ್ತೇನಾದ್ರೂ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಇವತ್ತು ಕಳಿಸ್ಬೇಕಂದ್ರೆ ಅದಕ್ಕೆ ನೀವೇ ಕಾರಣ ಆಗಿದ್ರೆ, ಒಂದು ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಪ್ರಭಾವವಾಗಿ ನೀವೇ ಇದ್ದೀರಿ. ಮಗಳ ಮದುವೆ ಮಾಡಬೇಕಂದ್ರೂ ಸಹ ಪ್ರಭಾವವಾಗಿ ನೀವೇ ಅಷ್ಟು ಗಟ್ಟಿತನವನ್ನು ನಿಂತು ನಿಮ್ಮ ಕುಟುಂಬವನ್ನ ಆಧಾರ ಸ್ತಂಭವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದು ನನಗೆ ಬಹಳ ಖುಷಿಯಾಗುತ್ತೆ. ಎಲ್ಲೋ ಇವತ್ತು ಬದುಕು ತುಂಬಾ ಕಷ್ಟಕರವಾದಂತಹ ಸಮಾಜ ಬಂದಿತ್ತು. ಅಂತ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ವೀರೇಂದ್ರ ಹೆಗಡೆಯವರು ಹುಟ್ಟು ಹಾಕಿದ್ರು. ನಾನು ಬೇಲೂರಲ್ಲಿ ಬಾಲ್ಯದಲ್ಲಿ ಇರ್ಬೇಕಾದ್ರೆ ನಾನು ನೋಡಿದ್ದು ನಿಮ್ಗೆಲ್ಲ ಗೊತ್ತಿದೆ. ಅವತ್ತಿನ ದಿನ ಪರಿಸ್ಥಿತಿ ಹೇಗಿತ್ತಂದ್ರೆ, ಒಂದು ಸಣ್ಣ ವರ್ಗದ ಜನರು ಬಹಳ ಕಷ್ಟದ ದುಡಿಮೆ, 25-30 ರೂಪಾಯಿ ಕೊಟ್ಟು ದುಡಿಮೆ ಮಾಡುವಂತ ಸಿಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅವರ ಬದುಕು ಬಹಳ ಕಷ್ಟ ಇತ್ತು. ಒಂದು ಹೊತ್ತಿಗೆ ಊಟ ಮಾಡೋದು ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ಇವತ್ತು ಕಾಲ ಬದಲಾವಣೆಯನ್ನು ಕಂಡಿದ್ದೀರಿ. ಇದೇ ನಿಮ್ಮ ಸಮಾಜದಲ್ಲಿ ಇವತ್ತು ಗಟ್ಟಿಯಾಗಿ ನಿಂತುಕೊಂಡು ಎಲ್ಲಾ ಜಾತಿ ವರ್ಗದವರಿಗೆ ಸಮಾನತೆ ಸಿಗುವಂತ ರೀತಿಯಲ್ಲಿ ಅವರ ಬದುಕನ್ನು ಗಟ್ಟಿ ಮಾಡಿದ್ರೆ ಅದು ಸಂಘ ಧರ್ಮಸ್ಥಳದ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಘ ಅಂತ ಹೆಮ್ಮೆ ಅಂತ ಹೇಳಬಹುದು. ಅದೇ ಗಟ್ಟಿತನ ಇವತ್ತು ನೋಡಿ. ಇವತ್ತು ಎಷ್ಟೋ ಜನ ಇವತ್ತು ಒಂದು ಹೊತ್ತಿಗೆ ಊಟ ಇರುವಂತ ಸಂದರ್ಭದಲ್ಲಿ ಇದ್ದಂತ ನಾನು ನೋಡಿದ್ದೆ. ಆದ್ರೆ ಇವತ್ತು ಆ ಬದುಕನ್ನು ಕೊಟ್ಟಿದ್ದಾರೆ. ದುಡಿಮೆಯ ಬದುಕು, ದುಡಿಮೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನ ಇವತ್ತು ತಮ್ಮ ಜೀವನದಲ್ಲಿ ಅವರ ಗಂಡ ಯಜಮಾನರು ಗುರುತವ ಚಟದಿಂದ ಹಿಡಿದು ಅಥವಾ ಬೇರೆ ಇದರಿಂದ ಹಿಡಿದು ದುಡಿಮೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮಾಡ್ತಾನೆ ಇರಲಿಲ್ಲ.
ತುಂಬಾ ಕಾಲ ಬೀಳ್ತಾ ಇದ್ರು, ಹೋಗ್ತಾ ಇರ್ಲಿಲ್ಲ, ಎಲ್ಲೂ ಇದು ಮಾಡ್ತಿರ್ಲಿಲ್ಲ, ಜಡತ್ವವನ್ನು ಹೊಂದ್ಕೊಂಡಿದ್ರು. ಅಂತ ವ್ಯಕ್ತಿಗಳಿಗೂ ಸಹ ದುಡಿಯುವಂತ ಒಂದು ಸ್ವಾವಲಂಬದ ಜೀವನ ಕೊಟ್ಟಿದೆಯಲ್ಲ, ಅದು ಈ ಕ್ಷೇತ್ರ ಧರ್ಮಸ್ಥಳ ಸಂಘ ಅಂತ ಇದೆ. ಇವತ್ತೆಲ್ಲರೂ ಕೆಲಸ ಮಾಡ್ತಾರೆ. ಆ ಒಂದು ಭಯ ಇದೆ, ಏನಂದ್ರೆ ನಾವು ದುಡಿಬೇಕು, ನಾಳೆ ನಮ್ಮ ದುಡ್ಡು ಇದನ್ನ ಕಟ್ಟಬೇಕು ಅನ್ನೋ ಒಂದು ಇದೆ. ಕ್ಷೇತ್ರಾಧಿಪತಿ ಧರ್ಮಸ್ಥಳದ ನಮ್ಮ ಮಂಜುನಾಥೇಶ್ವರನ ಹೆಸರು ಇವತ್ತು ನಿಜವಾಗಲೂ ಅವನ ಒಂದು ಆದರ್ಶ ಇಡೀ ನಮ್ಮ ಭಾರತ ದೇಶದಲ್ಲೆಲ್ಲ, ಇಡೀ ನಮ್ಮ ವಿದ್ಯಾರ್ಥಿ ಎಲ್ಲ ಕಡೆಗೂ ಇವತ್ತು ಅವಶ್ಯಕ ಬಂದಿದೆ. ಬಹುಶಃ ವೀರೇಂದ್ರ ಹೆಗಡೆಯವರ ಒಂದು ಕಲ್ಪನೆ ಇದು ಬಹಳ ಖುಷಿ ತಂದಿದೆ. ಹಾಗಾಗಿ ಅವರಿಗೆ ಇವತ್ತು ದೊಡ್ಡ ದೊಡ್ಡ ಪ್ರಶಸ್ತಿಗಳಲ್ಲಿ ಇವತ್ತು ರಾಜ್ಯ ದೇಶದಲ್ಲಿ ಸಿಕ್ಕಿರುವಂತದ್ದು. ಇವತ್ತು ಸಹ ರಾಜ್ಯಸಭಾ ಸದಸ್ಯರಾಗಿ ನಮ್ಮ ವ್ಯಾಪ್ತಿಯಲ್ಲಿ ಸಹ ಹೆಗಡೆ ಕೆಲಸ ಮಾಡ್ತಾರೆ. ನಾನು ಹೇಳದಂತೆ ಎಲ್ಲರಿಗೂ ನಿಮ್ಮ ಬದುಕಲ್ಲಿ ಇವತ್ತು ಏನು ಗಟ್ಟಿತನ ತೋರಿಸಿದರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು. ಮೊದಲ ಆದ್ಯತೆ ನೀವು ಕೊಡ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಎಲ್ಲರೂ ಶಾಲೆ ಕಳಿಸ್ತಾ ಇರುವ ಸಂದರ್ಭದಲ್ಲಿ ವಿದ್ಯಾಭ್ಯಾಸವನ್ನು ತುಂಬಾ ಚೆನ್ನಾಗಿ ಕೊಡ್ತಾರೆ. ಆ ವಿದ್ಯಾಭ್ಯಾಸವನ್ನು ನೀವು ಕೊಡಿ. ನಿಮ್ಮ ಮಗಳು ಎಲ್ಲಾದ್ರೂ ದೇಶದಲ್ಲಿ ಬದುಕ್ತಾರೆ, ಅವರ ಜೀವನದ ಬದುಕನ್ನು ಕಟ್ಟಿಕೊಳ್ತಾರೆ. ಅದು ಹಾಗೆ ಆಗುತ್ತೆ, ಅದು ಮಾಡ್ಬೇಕು. ಇವತ್ತು ಧರ್ಮಸ್ಥಳ ಸಂಘದಲ್ಲಿ ನಾನು ನೋಡಿದ್ರೆ ಇತ್ತೀಚಿನ ಕೆಲವು ಬಹಳ ಪಟಭದ್ರ ಹಿತಾಸಕ್ತಿಗಳು ಬಹಳ ಜನ ನಾನು ನೋಡ್ತಿದ್ದೇನೆ. ಇದರಲ್ಲಿ ಪೇಪರ್ಗಳಲ್ಲಿ ಜೀವನದ ಆಧಾರವಾಗಿರುವಂತಹ ಸಮಸ್ಯೆ ತಿಳ್ಕೋಬೇಕು. ಯಾವ ಒಬ್ಬ ಕೆಟ್ಟ ಹುಡುಗರು ಇವನ್ನ ಬಿಂಬಿಸಿಕೊಂಡು ಈ ಸಂಸ್ಥೆ ಬೇರೆ ಬಹಳ ಕೆಟ್ಟ ಅಪಾದನೆ ಮಾಡಬಹುದು, ಆದ್ರೆ ಅದು ಯಾವುದೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಏನಾದ್ರೂ ನನ್ನ ಕ್ಷೇತ್ರದಲ್ಲಿ ತಾವೆಲ್ಲರೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬದುಕು ಸಾಧಿಸಿದ್ದೀರಿ ಅಂದ್ರೆ, ಆ ಬದುಕು ಕಟ್ಟಿದ್ದೀರಿ ಅಂದ್ರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರೇ ಕಾರಣ ಆಗಿರ್ತಾರೆ. ಅವರ ಶಕ್ತಿ, ಆ ಪ್ರಭಾವ ನಮಗೆಲ್ಲರಿಗೂ ಸೇರಿದೆ. ಯಾಕಂದ್ರೆ ಅಪಘಾತ ಆಗಿರ್ಬೋದು, ವಿಮೆ ಇರ್ಬೋದು, ಮನೆ ಕಟ್ಟಕ್ಕಿರ್ಬೋದು, ಯಾರು ಕೊಡ್ತಾರೆ? ಇವತ್ತು ನೀವು 100 ರೂಪಾಯಿ ಕೇಳಿದ್ರೆ ಯಾರು ಕೊಡಲ್ಲ, ಪಕ್ಕದ ಮನೆಯಲ್ಲಿ ಕೊಡಲ್ಲ. ಆದ್ರೆ ನಿಮ್ಮ ಬದುಕು ಕಟ್ಟಿಕೊಂಡು ಕೊಟ್ಟಿರುವಂತದ್ದು ಧರ್ಮಸ್ಥಳದ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಾತ್ರ ಸಾಧ್ಯ ಆಗಿದೆ. ಹೌದಾ ಅಲ್ಲ? ಅದರಿಂದ ನೋಡಿ, ಇವತ್ತು ಸ್ವಲ್ಪ ಬಂಗಾರ ಹಾಕೊಂಡಿದ್ದಾರೆ. ನಮ್ಮ ತಂಗಿಯಲ್ಲಿ ಬಹಳ ಗಟ್ಟಿಯಾಗಿದೆ, ಚೆನ್ನಾಗಿ ಬಂಗಾರ ಮಾಡ್ಕೊಂಡಿದ್ದಾರೆ. ಬಹಳ ಖುಷಿ ಆಗತ್ತೆ. ಮಾಡ್ಬೇಕು. ಇವತ್ತು 21ನೇ ಶತಮಾನದಲ್ಲಿ ಮಾದರಿಯ ಯುಗ. ಈ ಮಾದರಿ ಯುಗದಲ್ಲಿ ಇವತ್ತು ಆ ಶಕ್ತಿ ದೇವರು ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ದುಡಿಯೋಕ್ಕೆ ಎಲ್ಲರಿಗೂ ಆಸಕ್ತಿ ಇದೆ. ಇವತ್ತು ಯಜಮಾನ ದುಡಿತಾರೆ, ನೀವು ದುಡಿತೀರಿ, ಮಗ ದುಡಿತಾರೆ, ಮಗಳು ದುಡಿತಾರೆ, ಎಲ್ಲರೂ ದುಡಿತಾರೆ. ಅದಕ್ಕೆ ಹೇಳೋದು, ಮಕ್ಕಳನ್ನ ಶಿಕ್ಷಣಕ್ಕೆ ಯಾವತ್ತು ಕೊಡಿ, ಆ ಮಗು ಎಲ್ಲಿ ಬೇಕಾದ್ರೂ ಬದುಕ್ತಾರೆ. ಇವತ್ತು ಹೇಳಿದಲ್ಲ, ದೇಶದಲ್ಲಿ ಶಿಕ್ಷಣ ಬಹಳ ಪ್ರಮುಖವಾದ ಭಾರತ ದೇಶಕ್ಕೆ ಶಿಕ್ಷಣವೇ ಪ್ರಮುಖವಾದ ಒಂದು ನಮ್ಮ ಅಸ್ತ್ರ. ಯಾಕಂದ್ರೆ ನಿಮ್ಮ ಸಾಧಾರಣ ಒಬ್ಬ ಮಗಳು ಅಥವಾ ಬಡವರ ಮಗಳು, ನಿಮ್ಮ ಮಕ್ಕಳು ಯಾರೇ ಇರ್ಲಿ, ಇವತ್ತು ಮೆರಿಟ್ ಅಲ್ಲಿ ಪಾಸ್ ಆದ್ರೆ ಅವರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಆಗ್ಬೋದು, KS ಆಗ್ಬೋದು, ಈ ಯಾವುದೇ ಹುದ್ದೆಗಳನ್ನ ಪಡೆಯಲಿಕ್ಕೆ ಅವಕಾಶ ಇದೆ. ಅದಕ್ಕೇನು ದುಡ್ಡು ಬೇಕಾಗಿಲ್ಲ. ಓದಿಸೋದೇ ಬಹಳ ಮುಖ್ಯ. ಓದೋದು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ಎಫೆಕ್ಟ್ ಹಾಕಿ ನಿಮ್ಮ ಮಕ್ಕಳಿಗೆ ಓದಿಸಿದ್ರೆ ಆ ಜೀವನ ತುಂಬಾ ಚೆನ್ನಾಗಿರ್ತದೆ. ಇವತ್ತು ಎಷ್ಟೋ ಒಳ್ಳೆಯ ಮಕ್ಕಳು, ಗುರುಗಳಲ್ಲಿರೋ ಮಕ್ಕಳು ಸಹ ಇವತ್ತು IAS KS ಆಗಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತ ಖುಷಿ ಆಗುತ್ತೆ. ಮತ್ತೆ ಇವತ್ತು ಒಂದು ಖುಷಿ ನಂದೊಂದು ಹೇಳಲೇಬೇಕಾಗುತ್ತೆ. ನಾವು ಇವತ್ತು ಒಬ್ಬ ಕ್ಷೇತ್ರ ಶಾಸಕನಾಗಿ, ನಾನು ಇವತ್ತು ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ನೀವು ಇಷ್ಟು ಜನ ಇಲ್ಲಿದ್ದೀರಿ, ನೀವು ಎಲ್ಲಿ ಬೇಕಾದ್ರೂ ಹೋಗುವಂತ ಅವಕಾಶವನ್ನ ನಾವು ರಾಜ್ಯ ಸರ್ಕಾರವು ಕಲ್ಪಿಸಿಕೊಂಡಿದ್ದೀವಿ. ಫ್ರೀ ಬಸ್ ಅನ್ನು ಕೊಟ್ಟಿದ್ದೀವಿ, ಎಲ್ಲ ಹೆಣ್ಣು ಮಕ್ಕಳಿಗೆ ಮಾತ್ರ, ಬೇರೆ ನಾವು ಕೊಟ್ಟಿಲ್ಲ. ಇದ್ರ ಬಗ್ಗೆ ವೀರೇಂದ್ರ ಹೆಗಡೆ ತುಂಬಾ ಚೆನ್ನಾಗಿ ಹೇಳಿದ್ರು. ಮಾನ್ಯ ವೀರೇಂದ್ರ ಹೆಗಡೆ ಅವರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೇಳಿದ್ರು, ರಾಜ್ಯ ಸರ್ಕಾರದ ಫ್ರೀ ಬಸ್ ಯೋಜನೆ ತುಂಬಾ ಅತ್ಯಂತ ಯಶಸ್ವಿಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಂತ ಹೇಳಿ. ಈ ಫ್ರೀ ಬಸ್ ಇಂದ ಧಾರ್ಮಿಕ ಕ್ಷೇತ್ರಗಳು ತುಂಬಿ ತುಡುಕ್ತದೆ. ನಿಮಗೆ ಅಭಿಮಾನ ಅಂತ ವೀರೇಂದ್ರ ಹೆಗಡೆ ಹೇಳಿದಾರಂದ್ರೆ ಈ ಯೋಜನೆ ಖುಷಿಯಾಗಿದೆ ಅಂತ ಅರ್ಥ. ಹಾಗಾಗಿ ಹೇಳೋದು, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇವತ್ತು ನಿಮ್ಮ ಬಹಳಷ್ಟು ಜನ ಬೆಂಗಳೂರು ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಶಕುಂತಲಾ ಪಿ ಹಿರೇಮಠ್ ಮಾತನಾಡಿ, ಮಂಡಿಸುವಾಗ ಒಂದು ಪ್ರಶ್ನೆ ಬರ್ತದೆ ನನ್ನ ಮನಸ್ಸಿನಲ್ಲಿ. ಏನು ಅಂತ ಕೇಳಿದ್ರೆ, ಕುಟುಂಬ ನಿರ್ವಹಣೆಯಿಂದ ಒಂದಡಿ ಮುಂದಿಟ್ಟು ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀವು ದಾಖಲಾತಿ ಹಾಕಿದ್ದೀರಿ. ನೀವು ಆದರ್ಶ ಮಹಿಳೆಯರು, ನಿಮ್ಮ ಪಾತ್ರಗಳನ್ನ ಕುಟುಂಬದಲ್ಲಿ ಚೆನ್ನಾಗಿ ನಿರ್ವಹಿಸಿದ್ದೀರಿ. ಇಂತಹ ನಿಮಗೆ ನಾನು
ಅದು ಚರ್ಮಿಕ ಚರ್ವಣ ಅಂತ ಅನಿಸ್ತದೆ. ಆದ್ರೂ ಚಿಂತೆ ಇಲ್ಲ, ಈ ಫಾರ್ಮಾಲಿಟಿ ನಾನು ಸಂಪನ್ಮೂಲ ವ್ಯಕ್ತಿ ಎನಿಸಿರುವ ಆ ಪಾತ್ರದ ಮರ್ಯಾದೆಯನ್ನ ಕಾಪಾಡುವುದಕ್ಕಾಗಿ ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಮಾತುಗಳನ್ನ ಕೇಳಲು ಇಚ್ಛಿಸ್ತೇನೆ. ನೀವು ಮಹಿಳೆಯರು ಕುಟುಂಬ ಅಂದರೆ ಏನು ಯಾರಾದ್ರೂ ಹೇಳ್ತೀರಾ? ಒಬ್ರು ಕುಟುಂಬ ಅಂದರೆ ಏನು? ಒಬ್ಬರಾದ್ರೂ ಎದ್ದು ಸ್ಪಂದಿಸ್ರಿ. ಇಲ್ಲಿಂದ್ರೆ ಮಕ್ಕಳಿಗೆ ಅನ್ನಿಸ್ತದೆ ನನಗೆ, ಇನ್ನೊಂದು ಹೊಟ್ಟೆ ಚುರು ಚುರು ಅಂತಂದ್ರೆ. ಆದ್ರಿಂದ ಕುಟುಂಬ ಅಂದರೆ ನಿಮ್ಮ ಪರಿಕಲ್ಪನೆಯಲ್ಲಿ ಏನು? ಯಾರಾದ್ರೂ ಒಬ್ಬರು ಹೇಳ್ತೀರಾ? ಕುಟುಂಬ ಎಂದರೆ ಏನು? ಕುಟುಂಬ ಎಂದರೆ ಏನು ಹೇಳ್ತೀರಾ? ಹೇಳಿ, ಜೋರಾಗಿ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮತ್ತೆ ಮಕ್ಕಳು ಅತ್ತೆ ಮಾವ ಒಟ್ಟೆ ಇರೋದು ಕುಟುಂಬ ಅಂತ ಹೇಳ್ತಾರೆ. ವೆರಿ ಗುಡ್. ಅತ್ತೆ ಮಾವ ಸೇರಿಸದೆ ಹೋಗಿದ್ರೆ ನಾನು ಹೇಳ್ತಿದ್ದೆ. ಆದ್ರೆ ನೀವು ಸೇರಿಸ್ಕೊಂಡ್ರೆ ಕುಟುಂಬ ಅಂತ ಹೇಳಿದ್ರೆ ಅದು ಮನುಷ್ಯರ ಒಂದು ಸಹಬಾಳ್ವೆಯ ಮೊದಲ ಮೆಟ್ಟಿಲು, ಅದು ಪ್ರಥಮ ಸೋಪಾನ, ಅಡಿಗಲ್ಲು. ಯಾವುದೇ ಒಂದು ಜೀವ ಸಂಕುಲದ ವಿಕಾಸದ ಮಹಿಳೆಯರ ಅಥವಾ ಈ ಒಂದು ಮಾನವ ಸಂಕುಲದ ಮೊದಲ ವಿಕಾಸದ ಆವಿಷ್ಕಾರವೇ ಕುಟುಂಬ, ಸಮಬಾಳ್ವೆ. ಇಲ್ಲಿ ಗುರು ಹಿರಿಯರ ಪರಿಕಲ್ಪನೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲು ನಾವು ಕಂಡುಕೊಂಡಿದ್ವಿ. ಗುರು ಇಲ್ಲದ ಮಠ ಅಲ್ಲ, ಹಿರಿಯರಲ್ಲದ ಮನೆಯಲ್ಲ ಅನ್ನುವಂತಹ ಮಾತು ಹೇಳ್ತಾರೆ. ವೇದ ಸುಳ್ಳಾದರು ರಾಜ ಸುಳ್ಳಾದರು ಅಂತ ಹೇಳ್ತೀವಿ. ಅಂತಹದರಲ್ಲಿ ಹಿರಿಯರಿದ್ದು, ಮಕ್ಕಳಿದ್ದು, ಪತಿ ಇದ್ದು ಮತ್ತು ಇನ್ನೂ ಸಹೋದರಿಯರು ಅಂದ್ರೆ ಗಂಡನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇರುವಂತಹದ್ದು ಕುಟುಂಬ. ಸಹೋದರಿ, ಅತ್ತೆ ಮಾವ ಹೇಳಿದ್ರು, ಗಂಡ ಹೇಳಿದ್ರು, ಮಕ್ಕಳು ಹೇಳಿದ್ರು. ಅದ್ರ ಜೊತೆಗೆ ನಾವು ನೋಡ್ತೇವೆ ಹುಟ್ಟ ಅಣ್ಣ ಬಂದ್ರು, ಬೆಳೀತಾ ದಾಯಾದಿಗಳು. ಆ ದಾಯಾದಿಗಳ ದ್ವೇಷವೇ ನಮ್ಮ ಅಧಪತನಕ್ಕೆ, ಕುಟುಂಬಗಳ ಅಧಪತನಕ್ಕೆ ಮೂಲ ಬುನಾದಿಯಾಗಿದೆ. ಇಂದಿನ ದಿನಮಾನಗಳಲ್ಲಿ ನೋಡಕ್ಕೆ ನೋಡಿ ಎಷ್ಟು ಅನ್ಯಾಯ ಅತ್ಯಾಚಾರಗಳು ನಡೆದಿವೆ ಅಂತ ಹೇಳಿದ್ರೆ ಅದು ಎಲ್ಲದರ ಕೇಂದ್ರ ಬಿಂದು ಒಬ್ಬ ಸ್ತ್ರೀಯಾಗಿ ಬಿಂಬಿಸಲ್ಪಡ್ತಾ ಇದೆ. ಅಲ್ಲಿ ಈ ಒಂದು ದುರಂತಗಳ ಹಿನ್ನೆಲೆಯೇ ಒಬ್ಬ ಸ್ತ್ರೀ ಎನ್ನುವ ರೀತಿಯಲ್ಲಿ ಪತಿ ಎಲ್ಲಾ ಮಕ್ಕಳನ್ನ, ಹೆಂಡತಿಯನ್ನ ಕೊಂಡು ತಾನು ಸಾಮೂಹಿಕವಾಗಿ ಅತ್ಯಾಚಾರ ಮತ್ತು ಈ ಏನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಕರಣಗಳು ಅತಿ ಹೆಚ್ಚಿಗೆ ಆಗಿದೆ. ಇನ್ನೊಂದು ಅಂತ ಹೇಳಿದ್ರೆ ಈ ಫೈನಾನ್ಸ್ ಇದರಿಂದ, ಸಾಲದ ಬಾಧೆಯಿಂದ ಕುಟುಂಬಗಳಲ್ಲಿ ಸಾಯ್ತಾ ಇದೆ. ಇಲ್ಲಿ ಜನಸಂತತಿ. ಜಿಲ್ಲಾ ನಿರ್ದೇಶಕ ಎ ಬಾಬುನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕಲಸೆ ಚಂದ್ರಪ್ಪ, ಕೆ ಹೊಳೆಯಪ್ಪ, ರಮೇಶ್, ಯೋಜನಾಧಿಕಾರಿ ಶಾಂತನಾಯ್ಕ್ ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.